ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟಕ್ಕೆ ಕೋಟ್ಯಂತರ ಅಭಿಮಾನಿಗಳು ಕಾಯ್ತಾ ಇದ್ರು. ಸಾಕಷ್ಟು ಮಾಜಿ ಕ್ರಿಕೆಟಿಗರು ಕೂಡ ಕ್ಯೂರಿಯಸ್ ಆಗಿದ್ರು. ಯಾಕಂದ್ರೆ ಎಲ್ಲರ ಕಣ್ಣು ಇದ್ದದ್ದು ಯಶಸ್ವಿ ಜೈಸ್ವಾಲ್ ಮೇಲೆ. ಫಸ್ಟ್ ಡೇ ಬ್ಯಾಟಿಂಗ್ ನಲ್ಲಿ ಡಾಮಿನೇಟ್ ಮಾಡಿದಂತ ಜೈಸ್ವಾಲ್ ಎರಡನೇ ದಿನದಾಟದಲ್ಲಿ ಚರಿತ್ರೆಯನ್ನೇ ಸೃಷ್ಟಿಸ್ತಾರೆ ಅಂತ ವೇಟ್ ಮಾಡ್ತಾ ಇದ್ರು. ಬಟ್ ಬ್ಯಾಡ್ ಲಕ್, ರನ್ಔಟ್ ಆದ್ರು. ಆದ್ರೆ ಈಗ ಇದೇ ರನ್ಔಟ್ ರಾಡಿ ಎಬ್ಬಿಸಿದೆ. ಜೈಸ್ವಾಲ್ ಅರ್ಜೆನ್ಸಿಯಿಂದ ಔಟ್ ಆದ್ರು ಅಂತ ಕೆಲವರು, ಬಟ್ ಇನ್ನೂ ಕೆಲವರು ಗಿಲ್ ರನ್ನ ಬ್ಲೇಮ್ ಮಾಡ್ತಿದ್ದಾರೆ. ಅಷ್ಟಕ್ಕೂ ಅಸಲಿಗೆ ಏನಾಯ್ತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನೋದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೀತಾ ಇರುವಂತಹ ಭಾರತ ವರ್ಸಸ್ ವೆಸ್ಟ್ ಇಂಡೀಸ್ ನಡುವಿನ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಭಾರತದ ಬ್ಯಾಟಿಂಗ್ ಪವರ್ಗೆ ಕೆರಿಬಿಯನ್ ಬೌಲರ್ಗಳು ಅಕ್ಷರಶಃ ಬೆಂಡಾಗಿ ಹೋಗಿದ್ದಾರೆ. ಮೊದಲನೇ ದಿನ ವಿಂಡೀಸ್ ಪಡೆಗೆ 2 ವಿಕೆಟ್ ಅಷ್ಟೇ ತೆಗೆಯೋಕೆ ಸಾಧ್ಯವಾಗಿತ್ತು. ಅಂಡ್ ಸೆಕೆಂಡ್ ಡೇ ಕೂಡ ಬ್ಯಾಟಿಂಗ್ ನಲ್ಲಿ ಭಾರತೀಯರು ಡಾಮಿನೇಷನ್ ಕಂಟಿನ್ಯೂ ಮಾಡಿದ್ರು. ಆದರೆ ಸೆಕೆಂಡ್ ಡೇ ಸ್ಟಾರ್ಟಿಂಗ್ ನಲ್ಲಿ ಯಶಸ್ವಿ ಜೈಸ್ವಾಲ್ ರನ್ಔಟ್ ಆಗಿದ್ದು ತುಂಬಾನೇ ನಿರಾಸೆ ಮೂಡಿಸಿತ್ತು. ಆದರೆ ಇದೇ ರನ್ಔಟ್ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಡಬಲ್ ಸೆಂಚುರಿ ಹೊಸ್ತಿಲಲ್ಲಿ ಎಡವಿದ ಜೈಸ್ವಾಲ್. ಎರಡನೇ ಪಂದ್ಯದ ಮೊದಲ ದಿನದಾಟದಲ್ಲಿ ಬ್ಯಾಟಿಂಗ್ ನಲ್ಲಿ ಫಸ್ಟ್ ಬಾಲ್ ನಿಂದ ಹಿಡಿದು ಲಾಸ್ಟ್ ಬಾಲ್ ವರೆಗೂ ಕೂಡ ಇಡೀ ದಿನ ಸಾಲಿಡ್ ಫಾರ್ಮ್ ನಲ್ಲಿ ಕಾಣಿಸ್ತಾ ಇದ್ದಂತ ಯಶಸ್ವಿ ಜೈಸ್ವಾಲ್ ಹೀರೋ ಆಗಿದ್ರು. ಮೊದಲ ದಿನದಾಟದಲ್ಲಿ 173 ರನ್ಗಳನ್ನ ಕಲೆ ಹಾಕಿ ಎರಡನೇ ದಿನಕ್ಕೂ ಕೂಡ ಬ್ಯಾಟಿಂಗ್ ಅನ್ನ ಕಾಯ್ದುಕೊಂಡಿದ್ರು. ಅದು ಅಲ್ಲದೆ ಎರಡನೇ ದಿನದಾಟದಲ್ಲಿ ಜೈಸ್ವಾಲ್ ಡಬಲ್ ಸೆಂಚುರಿ ಕಂಪ್ಲೀಟ್ ಮಾಡಿಕೊಳ್ತಾರೆ ಅಂತಾನೆ ಎಲ್ಲರ ನಿರೀಕ್ಷೆ ಇತ್ತು. ಇದಕ್ಕಾಗಿ ಕೋಟ್ಯಂತರ ಫ್ಯಾನ್ಸ್ ಕೂಡ ಎದುರು ನೋಡ್ತಾ ಇದ್ರು. ಆದ್ರೆ ಸೆಷನ್ ಆರಂಭದಲ್ಲೇ ವಿಕೆಟ್ ಕಳ್ಕೊಳ್ಬೇಕಾಯ್ತು, ಅದು ಕೂಡ ರನ್ಔಟ್ ನಿಂದ. ಎರಡನೇ ದಿನದ ಮೊದಲ ಸೆಷನ್ ಅಲ್ಲಿ ಜಸ್ಟ್ 2 ರನ್ಗಳನ್ನ ಕಲೆ ಹಾಕಿದ್ದ ಜೈಸ್ವಾಲ್ ಜೇಡನ್ ಸೀಲ್ಸ್ ಎಸೆದಂತ ಎರಡನೇ ಎಸೆತದಲ್ಲಿ ಮಿಡ್ ಆಫ್ ನತ್ತ ಬಾರಿಸೋಕೆ ಯತ್ನಿಸಿದ್ರು. ಹಾಗೆ ರನ್ ನೋಡೋಕೆ ಟ್ರೈ ಮಾಡಿದ್ರು. ಬಟ್ ನಾನ್ ಸ್ಟ್ರೈಕ್ ನಲ್ಲಿದ್ದಂತ ಶುಭ್ಮನ್ ಗಿಲ್ ರನ್ ನಿರಾಕರಿಸಿದ್ರು ಕೂಡ ಅದನ್ನ ನೋಟಿಸ್ ಮಾಡಲಿಲ್ಲ. ಆಲ್ರೆಡಿ ಅಷ್ಟರಲ್ಲಿ ಪಿಚ್ ನ ಅರ್ಧ ಭಾಗ ಬಂದ್ ಆಗಿತ್ತು. ಆ ಬಳಿಕ ವಾಪಸ್ ಓಡಿದ್ರು ಕೂಡ ಅಷ್ಟರಲ್ಲಾಗ್ಲೇ ಚೆಂಡು ವಿಕೆಟ್ ಕೀಪರ್ ಕೈ ಸೇರಿದ್ದು ಸ್ಟಂಪ್ಸ್ ಅನ್ನು ಎಗರಿಸಿದ್ರು. ಪರಿಣಾಮ 175 ರನ್ ಗಳಿಸಿ ಯಶಸ್ವಿ ಜೈಸ್ವಾಲ್ ರನ್ಔಟ್ ಆಗಿ ಪೆವಿಲಿಯನ್ ಸೇರ್ಕೊಳ್ಬೇಕಾಯ್ತು. ಜೈಸ್ವಾಲ್ ಔಟ್ಗೆ ಗಿಲ್ ಕಾರಣ ಅಂತ ಕೆಲವರ ಆಕ್ರೋಶ. ಇನ್ನು ಜೈಸ್ವಾಲ್ ಔಟ್ ಆಗಿದ್ದಕ್ಕೆ ಶುಭ್ಮನ್ ಗಿಲ್ ಕಾರಣ ಅಂತ ಕೆಲವರು ಬ್ಲೇಮ್ ಮಾಡ್ತಿದ್ದಾರೆ. ಜೈಸ್ವಾಲ್ 200 ರನ್ಗಳನ್ನ ಕಂಪ್ಲೀಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಜೆಲಸ್ ನಿಂದ ರನ್ ಓಡ್ಲಿಲ್ಲ, ಬೇಕಂತಲೇ ರನ್ಔಟ್ ಆಗೋ ತರ ಸೀನ್ ಕ್ರಿಯೇಟ್ ಮಾಡಿದ್ರು ಅಂತ ಕೆಲವರು ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಗಳನ್ನ ಹಾಕಿಕೊಳ್ತಿದ್ದಾರೆ. ಸಿಂಗಲ್ ರನ್ ಓಡೋಕೆ ಜೈಸ್ವಾಲ್ ಅರ್ಧ ಕ್ರೀಸ್ ದಾಟಿ ಬಂದ್ರೂ ಕೂಡ ಶುಭ್ಮನ್ ಗಿಲ್ ಕ್ರೀಸ್ ನ ಗೆರೆ ಕೂಡ ಬಿಟ್ಟಿರ್ಲಿಲ್ಲ. ಇದರಿಂದಲೇ ಜೈಸ್ವಾಲ್ ರನ್ಔಟ್ ಆಗ್ಬೇಕಾಯ್ತು ಅಂತ ಅವರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಬಟ್ ನಿಜ ಹೇಳ್ಬೇಕು ಅಂದ್ರೆ ಜೈಸ್ವಾಲ್ ಹೊಡೆದಂತ ಬಾಲ್ ತುಂಬಾ ದೂರ ಏನು ಹೋಗಿರ್ಲಿಲ್ಲ. ಸೊ ಬಾಲ್ ಕಡೆನೆ ನೋಡ್ತಾ ಇದ್ದಂತ ಗಿಲ್ಗೆ ಜೈಸ್ವಾಲ್ ಆಲ್ರೆಡಿ ಅರ್ಧ ಕ್ರೀಸ್ಗೆ ಬಂದದ್ದು ಕೂಡ ಗೊತ್ತಾಗ್ಲಿಲ್ಲ. ಬಟ್ ಅರ್ಜೆಂಟ್ ಮಾಡ್ಕೊಂಡಿದ್ದೆ ಇಲ್ಲಿ ಜೈಸ್ವಾಲ್. ಆದ್ರೆ ಡಬಲ್ ಸೆಂಚುರಿ ಮಿಸ್ ಆದ್ರೂ ಕೂಡ ಈ ಇನ್ನಿಂಗ್ಸ್ ನಿಂದ ಸಾಕಷ್ಟು ರೆಕಾರ್ಡ್ಸ್ ಅಂತೂ ಜೈಸ್ವಾಲ್ ಕ್ರಿಯೇಟ್ ಮಾಡಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ ಜೈಸ್ವಾಲ್ ವಿಶ್ವ ದಾಖಲೆ. ಇನ್ನು ವಿಂಡೀಸ್ ವಿರುದ್ಧ ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಜೈಸ್ವಾಲ್ ವಿಶ್ವ ದಾಖಲೆ ಬರೆದಿದ್ದಾರೆ. ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ 23 ವರ್ಷದೊಳಗೆ ಅತಿ ಹೆಚ್ಚು ಟೆಸ್ಟ್ ಶತಕ ಸಿಡಿಸಿದ ಆರಂಭಿಕ ಆಟಗಾರ ಎಂಬ ವಿಶ್ವ ದಾಖಲೆಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಕೇವಲ 48 ಇನ್ನಿಂಗ್ಸ್ಗಳಲ್ಲಿ ಈ ಸಾಧನೆ ಮಾಡಿದ್ದಾರೆ. ಇದಕ್ಕೂ ಮುನ್ನ ಈ ವಿಶ್ವ ದಾಖಲೆ ಸೌತ್ ಆಫ್ರಿಕಾದ ಗ್ರೇಮ್ ಸ್ಮಿತ್ ಅವರ ಹೆಸರಿನಲ್ಲಿತ್ತು. ಟೆಸ್ಟ್ ಕ್ರಿಕೆಟ್ ನಲ್ಲಿ ಇದುವರೆಗೆ 7 ಶತಕಗಳನ್ನ ಬಾರಿಸಿರುವಂತಹ ಜೈಸ್ವಾಲ್ ಅದರಲ್ಲೂ ಕೂಡ 5 ಸಲ 150ಕ್ಕೂ ಹೆಚ್ಚು ರನ್ಗಳಾಗಿ ಕನ್ವರ್ಟ್ ಮಾಡಿದ್ದಾರೆ. ಹಾಗೆ 2 ಡಬಲ್ ಸೆಂಚುರಿಗಳನ್ನು ಕೂಡ ಬಾರಿಸಿದ್ದಾರೆ. ಬಟ್ ಇದೀಗ 3ನೇ ಡಬಲ್ ಸೆಂಚುರಿಯನ್ನ ಸ್ವಲ್ಪದರಲ್ಲೇ ಮಿಸ್ ಮಾಡ್ಕೊಂಡಿದ್ದಾರೆ. ಒಟ್ನಲ್ಲಿ ಕ್ರಿಕೆಟ್ ನಲ್ಲಿ ಪ್ರತಿ ಬಾಲ್ ಪ್ರತಿ ಸೆಕೆಂಡ್ ಕೂಡ ಗೇಮ್ ಚೇಂಜಿಂಗ್ ಟೈಮ್ ಆಗಿರುತ್ತೆ. ಸಮ್ಟೈಮ್ಸ್ ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ ನಲ್ಲೇ ಟ್ವಿಸ್ಟ್ ಕೂಡ ಸಿಕ್ಬಿಡುತ್ತೆ. ಜೈಸ್ವಾಲ್ ವಿಚಾರದಲ್ಲೂ ಕೂಡ ಇದೇ ಆಯ್ತು. ಹೌದು, ಜೈಸ್ವಾಲ್ ಕೂಡ ಸೆಕೆಂಡ್ ಫುಲ್ ಕಾನ್ಫಿಡೆನ್ಸ್ ನಲ್ಲೇ ಡಬಲ್ ಸೆಂಚುರಿ ಟಾರ್ಗೆಟ್ ನಲ್ಲಿ ಎರಡನೇ ದಿನ ಕ್ರೀಸ್ಗೆ ಬಂದ್ರು. ಆದ್ರೆ ಅವರದ್ದೇ ಅರ್ಜೆನ್ಸಿಯಿಂದ ರನ್ಔಟ್ ಆಗ್ಬೇಕಾಯ್ತು. ಬಟ್ ಇನ್ನೂ ಕೆಲವರು ಈ ಆರೋಪವನ್ನ ಗಿಲ್ ಮೇಲೆ ಹೊರಿಸಿದ್ದಾರೆ. ಸೊ ಅಂತಿಮವಾಗಿ ನಿಮ್ಮ ಪ್ರಕಾರ ಜೈಸ್ವಾಲ್ ಅವರ ರನ್ಔಟ್ಗೆ ಅಸಲಿ ಕಾರಣ ಏನು, ಯಾರು ಮಿಸ್ಟೇಕ್ ಮಾಡಿಕೊಟ್ರು ಅನ್ನೋ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.